ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. I miss you both. ನನ್ನ ಬಂಗಾರಗಳು. ಸತ್ಯ ಅಂಕಲ್, ನಾನು ನಮ್ಮ ಡ್ರಾಯಿಂಗ್ ಅಲ್ಲಿ ನಿಮ್ಮನ್ನು ಸೇರಿಸಿದ್ದೀನಿ ನೋಡಿ. ಚಿಕ್ಕಪ್ಪ, ನಾನು ಸೇರಿಸಿದ್ದೀನಿ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಕಣ್ರು ನನ್ನ ಬಂಗಾರ. ಮುದ್ದು. ಈ ಮನೆಯಲ್ಲಿ ದೊಡ್ಡವ್ರನ್ನ ಮರ್ತೋದ್ರು ನಿಮ್ಮ ಪುಟ್ಟ ಪುಟ್ಟ ಹಾರ್ಟಲ್ಲಿ ನನಗೆ ಅಂತ ಎಷ್ಟೊಂದು ಜಾಗ ಕೊಟ್ಟಿದ್ದೀರಲ್ಲ. ಇದಕ್ಕಿಂತ ಇನ್ನೇನು ಬೇಕು ಅಲ್ಲ? ಸತ್ಯ ಅಂಕಲ್, ನೀವು ನಮ್ಮ ಹಾರ್ಟಲ್ಲಿ ಇದ್ದೀರಾ, ಹಾಗೆ ಈ ಮನೆಯಲ್ಲೂ ಇರಬೇಕು, ಆಯ್ತಾ? ನೀವಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಬಂದಿದ್ದೀನಲ್ಲ, ಇನ್ಮೇಲೆ ಎಲ್ಲೂ ಹೋಗಲ್ಲ ತಾನೆ? ಅದು ಸಿಗ್ಬಿಟ್ಟ. ಈಗ ಸೀತಮ್ಮ ಎಲ್ಲಕ್ಕೆ ಹೋಗಿದೆ? ಸೀತಮ್ಮನ್ಗೆ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಹಾಗಾದ್ರೆ ನಿಮ್ಮ ಸೀತಮ್ಮ ಮನೆಗೆ ಬಂದಿದ್ದ ತಕ್ಷಣ ಅವಳು ಎಲ್ಲಿಗೆ ಹೋಗಿದ್ಲು, ಏನೇನು ಕೆಲಸ ಮಾಡ್ಕೊಂಬಂದ್ಲು ಅಂತ ಅವಳಾಗೋಳೆ ತಾತನ ಹತ್ರ ಹೋಗಿ ಡೀಟೇಲ್ ಆಗಿ ಹೇಳಬೇಕು. ನೀನು ಹಾಗೆ ಮಾಡಬೇಕು. ಮಾಡ್ತೀಯಾ? ಅಂದ್ರೆ ಸೀತಮ್ಮ ಮನೆಗೆ ಬರ್ತಾಳಲ್ಲ, ಬಂದ ತಕ್ಷಣ ಸೂರ್ಯ ತಾತನ ರೂಮಿಗೆ ಹೋಗಿ ತಾತ ನಾನು ಇಂಥ ಕೆಲಸದ ಮೇಲೆ ಅರ್ಜೆಂಟಾಗಿ ಆಚೆ ಹೋಗಿದ್ದೆ, ಅವಾಗೂ ಗಡಿಬಿಡಿಲಿ ಯಾರಿಗೂ ಹೇಳೋಕ್ಕಾಗಲಿಲ್ಲ, ಸಾರಿ ಅಂತ ಹೇಳಬೇಕು. ಹಾಗೆ ಹೇಳೋ ಹಾಗೆ ನೀನು ಮಾಡಬೇಕು. ಓಕೆನಾ? ಆದ್ರೆ ಯಾಕೆ ಹೀಗೆ ಮಾಡಬೇಕು ಅಂಕಲ್? ಯಾಕೆ ಅಂದರೆ ನಮ್ಮ ಸೀತಮ್ಮ ಹುಷಾರಾಗಿರ್ಬೇಕಲ್ವಾ. ಅವಳು ಮನೇಲಿಲ್ಲದೆ ಇರುವಾಗ ಅವಳು ಹಿಂದೆ ಏನೇನೋ ನಡೀತಾ ಇರುತ್ತೆ. ಅದನ್ನೆಲ್ಲ ನೀನು ಹೇಳಬೇಕು, ಅಂಡ್ ನೀನೇ ಹೇಳಬೇಕು. ನಿನ್ನ ಕೈಲಾಗುತ್ತೆ, ಅದು ಸ್ಮಾರ್ಟ್ ಇದೆಯಾ? ಅನಿ ನಿಜವಾಗ್ಲೂ ನೀವು ಬಂದಿದ್ದೀರಾ? ನನಗೆ ನಂಬೋಕೆ ಆಗ್ತಿಲ್ಲ ರೀ. ಯಾವಾಗಲೂ ಬಂದಿದ್ದೀನಿ. ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೆ. ನಿನ್ನ ಮಕ್ಕಳನ್ನ, ನನ್ನ ರಾಮ ಸೀತೆನ ನೋಡ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಆಯಿತು. ಅದಕ್ಕೆ ಅಪ್ಪಾಜಿ ಕರೆಯೋವರೆಗೂ ಕಾಯ್ದಿರ ಕಳ್ಳನ ಥರ ಕದ್ದು ಮುಚ್ಚಿ ಬಂದ್ಬಿಟ್ಟೆ. ಒಳ್ಳೇದಾಯ್ತು. ಎಷ್ಟು ಸಲ ಅಂತ ನಾನೇ ಬರಲಿ ಹೇಳಿ? ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀವೇ ಬರ್ತೀರಾ ಅಂತ ಈ ಸಲ ನಾನು ಬರಲಿಲ್ಲ. ಬಂದ್ರಲ್ಲ, ಅಷ್ಟು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.